ಅಯ್ಯಯ್ಯೋ, ಇನ್ವೆಸ್ಟಿಗೇಟರ್ ಏನು ಈ ಥರ ಬಿದ್ದೋಗಿದ್ದಾರೆ. ಅವರು ಮೇಡಮ್ ಬೇರೆ ಏನೋ ವಯಸ್ಸಿದ್ದೀನಿ ಅಂತಂದ್ರು. ಇವ್ರಿಗೆ ಏನಾಗ್ಬಿಟ್ಟಿದೆ? ಅಯ್ಯೋ, ಎದ್ದೇಳ್ತಾನೆ ಇಲ್ವಲ್ಲ ಇವರು. ಅಯ್ಯೋ, ಮೇಡಮ್ ಬೇರೆ ಕಾಲ್ ಮಾಡಿದ್ದಾರೆ. ಅವ್ರ ಹತ್ರ ನೀವೇ ಇರಬೇಕು ಅಂತಂದ್ರು. ಏನು ಹೇಳೋದು ಏನು ಬಿಡೋದು ಒಂದು ಅರ್ಥನೇ ಆಗ್ತಿಲ್ಲ. ಮೇಡಮ್ ಏನಾದ್ರು ಈಗ ಸಿಟ್ಟು ಬಂದಾರಂದ್ರೆ ಹೊಡೆದೇ ಬಿಡ್ತಾರೆ. ಏನು ಹೇಳೋದು ಇವ್ರಿಗೆ? ಹಾರ್ಟ್ ಅಟ್ಯಾಕ್ ಆಗಿದೆಯೋ ಮತ್ತೊಂದಾಗಿದೆಯೋ ಒಂದು ಗೊತ್ತೇ ಆಗ್ತಿಲ್ವಲ್ಲ. ಹಲೋ ಹಲೋ, ಹೇಳಿ ಮೇಡಮ್. ಏನ್ರಿ ಇನ್ವೆಸ್ಟಿಗೇಷನ್ ಅವ್ರಿಗೆ ಕಾಲ್ ಮಾಡಿ ಮಾಡಿ ನಮಗೂ ಸುಸ್ತಾಗ್ಬಿಡ್ತಲ್ಲ. ಯಾಕೆ ಅವರು ಕಾಲ್ ಎತ್ತುತ್ತಿಲ್ಲ, ಪಿಕಪ್ ಮಾಡ್ತಿಲ್ಲ? ಏನಾಗಿದೆ ಅವ್ರಿಗೆ? ಅದನ್ನಾರು ಇನ್ಫಾರ್ಮೇಶನ್ ಕೊಡಿ. ಯಾಕೆ ಎತ್ತುತ್ತಿಲ್ಲ ಅವರು? ಎಲ್ಲಿದ್ದಾರೆ ಅವರು? ಕೊಡಿ ಒಂದು ನಿಮಿಷ ಕಾಲ್ ಅವ್ರ ಕೈಗೆ. ಅದು ಮೇಡಮ್ ಏನೋ ಗೊತ್ತಿಲ್ಲ ಮೇಡಮ್. ಬೆಳಿಗ್ಗೆನೂ ಚೆನ್ನಾಗೇ ಇದ್ರು, ಕರ್ಕೊಂಡು ಹೋಗ್ತೀನಿ ಅಂತಂದ್ರು. ಬೆಳಿಗ್ಗೆನೆ ಬಿದ್ದವರು, ಯಾವಾಗ ಬಿದ್ದವರು ಗೊತ್ತಿಲ್ಲ. ನನಗೂ ಸ್ವಲ್ಪ ನಿದ್ದೆ ಬಂದ್ಬಿಡ್ತು, ಮಕ್ಕೊಂಡ್ಬಿಟ್ಟೆ. ಆದರೆ ಇಲ್ಲಿ ಬಿದ್ದೋಗಿದ್ದಾರೆ ಮೇಡಮ್ ಅವರು. ಯಾವಾಗ ಬಿದ್ದಿದ್ದಾರೆ ಗೊತ್ತಿಲ್ಲ. ಮುಖ ಎಲ್ಲ ನೀಲಿಗಟ್ಬಿಟ್ಟಿದೆ ಮೇಡಮ್. ಅಲ್ಲ ಕಣ್ರಿ, ಅಷ್ಟು ಇವಾಗ ಕೆಲಸ ಹೋಗ್ತಿರ್ತೀವಿ, ಏನ್ರಿ ಮಾಡ್ತಿರ್ತೀರಾ ನೀವು? ಏನಾಗಿದೆ? ಅವರು ಬಿದ್ದಿದ್ದಾರೆ ಅಂದ್ರೆ ಹೇಗೆ ಬಿದ್ದಿದ್ದಾರೆ, ಏನಾಗಿದೆ ಅಂತ ಒಂದು ಗೊತ್ತಿಲ್ಲ. ಹೇಳ್ರಿ ಬೇಗ ಬೇಗ. ಗೊತ್ತಿಲ್ಲ ಮೇಡಮ್. ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಒಂದು ಗೊತ್ತಾಗ್ತಿಲ್ಲ. ಆಕ್ಸಿಡೆಂಟ್ ಅನ್ಕೊಂತೀನಿ. ಅವ್ರು ಬಿದ್ದಿರೋರು ಎದ್ದೇಳ್ತಿಲ್ಲ, ಬಿಡ್ತಿಲ್ಲ, ಏನು ಬ್ಲಡ್ ಗಿಡ್ ಏನೂ ಇಲ್ಲ. ಆದರೆ ಆಕ್ಸಿಡೆಂಟ್ ಆಗಿದೆ ಅನ್ಕೊಂತೀನಿ ಮೇಡಮ್. ಅವ್ರಿಗೆ ನೋಡಿ ಚೆಕಪ್ ಮಾಡಿ ಆಂಬುಲೆನ್ಸ್ಗೆ ಫೋನ್ ಹಚ್ಚಿ ಕಳಿಸ್ತೀನಿ ಮೇಡಮ್ ಅವ್ರನ್ನ. ಫಸ್ಟ್ ಕಳಿಸ್ರಿ ನೀವು. ಒಂದೊಂದು ತಲೆನೂ ಬಿಡಲ್ಲ ನಮಗೆ. ಆಕ್ಸಿಡೆಂಟ್ ಆಗಿದೆ ಅಂತ. ಆಕ್ಸಿಡೆಂಟು ನನಗೆ ಮೊದಲೇ ತಲೆ ಟೆನ್ಷನ್ ಆಗಿದೆ. ಫಸ್ಟ್ ಹುಡುಗಿನ ಕರೆಸ್ಬೇಕು. 24 ವರ್ಷ ತಂದೆ ತಾಯಿ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಬೆಳೆದಿದೆ ಹುಡುಗಿ. ಹೇಗಾದ್ರೂ ಮಾಡಿ ಕರೆಸಲೇಬೇಕು. ಇದ್ದಿದ್ದು ಒಂದೇ ಒಂದು ಸಾಕ್ಷಿ. ಪಾಪ ಹುಡುಗಿನ ಕರ್ಕೊಂಡ್ ಬರ್ತಿದ್ದೆ ಅವ್ರ ಮನೆಗೆ. ಏನಾಯ್ತು? ಆಕ್ಸಿಡೆಂಟ್ ಆಗ್ಬೇಕಿತ್ತ ಇವತ್ತೇತು. ಅದೇನೋ ಅಂತಾರಲ್ಲ, ವಿಧಿ ಆಟ ಹೆಂಗ್ ತಿರುಗಿಸುತ್ತೆ ಅಂತಾನೆ ಅರ್ಥ ಆಗಲ್ಲ. ಏನ್ ಮಾಡೋದು ಇವಳು ಹೆಂಗ್ ಹಿಡಿಯೋದು? ಆ ಹುಡುಗಿನ ಕರ್ಕೊಂಡ್ ಬರ್ಲೇಬೇಕು. ಏನ್ ಮಾಡೋದು? ಇವ್ರು ಎಲ್ಲಿದ್ರು ಏನು? ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಕಂಡಿಡಿಬೇಕು. ಏನ್ ಮಾಡೋದು ಪಾಪ ಹುಡುಗಿನ? ಮೇಡಮ್ ಅವರೇ ನೋಡಿ ಮೇಡಮ್ ಅವರೇ, ಮಗನ್ ಕರ್ಕೊಂಡ್ ಬಂದೆ. ಏಟ್ ಚೆನ್ನಾಗೈತಿ ನೋಡಿ ಮೇಡಮ್ ಅವರೇ. ಮಗು ಬಹಳ ಮುದ್ದಾಗೈತಿ. ಹೆಣ್ಮಗು ಅಂದ್ರೆ ನನ್ಗಂತೂ ಹೆಣ್ಮಕ್ಳು ಅಂದ್ರೆ ಬಹಳ ಇಷ್ಟ. ಅದ್ರಲ್ಲಿ ಪುಟ್ ಪುಟ್ ಕೈ, ಪುಟ್ ಪುಟ್ ಕಾಲಿದ್ರೆ ಏಟ್ ಚಲೋ ಇರ್ತಾವ ನೋಡ್ರಿ. ಎಷ್ಟ್ ಚೆನ್ನಾಗೈತಿ ಮೇಡಮ್ ಅವರ. ಕೃಷ್ಣಪುರ, ನಾನೇ ಟೆನ್ಷನ್ ಅಲ್ಲಿ ಇದ್ದೀನಿ. ಸುಮ್ನೆ ಇರಿ, ಅರ್ಥ ಮಾಡ್ಕೊಳ್ಳಿ. ನಾನು ಈ ಮಗು ಜೊತೆ ಅವ್ರ ತಾಯಿ ಮಗಳನ್ನು ಸೇರ್ಸೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ತರ ಆಕ್ಸಿಡೆಂಟ್ ಆಗುತ್ತೆ ಅವ್ರಿಗೆ ಅಂತ ಅನ್ಕೊಂಡೇ ಇದ್ದಿಲ್ಲ. ನಾನು ಅನ್ಕೊಳ್ಳೋದೇ ಒಂದು, ಮಾಡೋದಾಗದೆ ಇನ್ನೊಂದು. ಯಾಕೆ ಈ ತರ ಆಗುತ್ತೋ ಏನು? ಅಲ್ಲ ಮೇಡಮ್, ಯಾಕೆ ಈ ತರ ಕೋಪದಲ್ಲಿದ್ರೆ? ಏನಾಯ್ತು ನಿಮ್ಗೆ? ಹುಡುಗಿನ ಹುಡುಕ್ಬೇಕು ಅಂತ ಅಂತಿದ್ರೆ ಮತ್ತೆ ಸಿಗ್ಲಿಲ್ಲ ಹುಡುಗಿ. ಯಾಕೆ ಈ ತರ ಕೋಪ ಮಾಡ್ಕೊಂಡಿರ ಮೇಡಮ್? ಅಲ್ಲ ಕೃಷ್ಣಪುರ, ಇನ್ವೆಸ್ಟಿಗೇಷನ್ಗೆ ಅಂತ ಕಳ್ಸಿದ್ವಲ್ಲ, ಅವ್ರಿಗೆ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದಾರಂತೆ ಅವರು. ಅಯ್ಯೋ, ಅವ್ರ ಮಗನ ಹುಡುಕಕ್ಕೆ ಅದೊಂದೇ ದಾರಿ ಇದ್ದಿದ್ದು. ಆದ್ರೆ ಈ ತರ ಆಗುತ್ತೆ ಅಂತ ನಾನು ಮನ್ಸಲ್ಲಿ ಅನ್ಕೊಂಡಿದ್ದಿಲ್ಲ. ಈಗ ಅರ್ಚನ ಬಿಡ್ಲೇಬೇಕು. ಇದೊಂದ್ ಕೇಸ್ ಮಾತ್ರ ಆಗುತ್ತೆ. ಈ ಬೇಲ್ ಸಿಕ್ಬಿಡುತ್ತೆ, ಬೇಗ ಹೊರಕ್ ಬಂದ್ಬಿಡ್ತಾಳೆ. ಅದಾಗಿದ್ರೆ 18 ವರ್ಷದಿಂದ ಅವ್ರ ಮಗನ ಈ ತರ ಮಾಡ್ಕೊಂಡಿದ್ದಾಳೆ, ಬಿಟ್ಟಿದ್ದಾಳೆ ಎಂಬ ಸರಿಯಾಗಿ ರುಬ್ಬೋದಿತ್ತು. ನನ್ಗೆ ಏನ್ ಮಾಡೋದು ಏನ್ ಬಿಡೋದು ಒಂದು ಅರ್ಥನೇ ಆಗ್ತಿಲ್ಲ. ಅದ್ರಾಗ ಬೇರೆ ಹುಡುಗಿ ಕೊಡ್ಬೇಕು ಅಂತ ಹೇಳಿ ತುಂಬಾ ಆಸೆ ಆಗಿದ್ದೆ. ಅವ್ನ ಕಂಟಿಗೆ ಬುದ್ಧಿ ಕಲ್ಸ್ಬೇಕು, ಹುಡುಗಿನ ಹುಡುಕಿ ಅಂತೇಳಿ. ಆದ್ರೆ ಏನ್ ಮಾಡೋದು ಅರ್ಥನೇ ಆಗ್ತಿಲ್ಲ ನನ್ಗಂತೂ. ಅಲ್ಲ ಮೇಡಮ್ ಅವ್ರೆ, 18-20 ವರ್ಷದಿಂದ ಕಳೆದೋಗಿರೋ ಹುಡುಗಿನ ಹುಡ್ಕಕ್ ಹೋದ್ರು. ಅದೇನೋ ಸಾಕ್ಷಿ ಹೋಗ್ಬಿಟ್ಟೈತಿ. ಈಗ ಏನ್ ಮಾಡಕ್ಕಾಗುತ್ತೆ? ಈಗ ಕೈಯಾಗ ಮಗು ಐತಿ. ಇದನ್ನ ನೀವು ಕೊಟ್ಟು ಸಮಾಧಾನ ಮಾಡಿ ಬರೋಣ ಬನ್ನಿ. ಆಮೇಲೆ ಬೇಕಾದ್ರೆ ಮುಂದೆ ಯೋಚನೆ ಮಾಡಿದ್ರೆ ಆಯ್ತು. ಆದ್ರೆ ಕೃಷ್ಣಪುರ, ಅವಳಿಗೂ ಅವನಿಗೂ ಬುದ್ಧಿ ಕಲ್ಸ್ಬೇಕು ಅಂದಾಗಲೇ ಈ ತರ ಆಗ್ಬಿಡುತ್ತಲ್ಲ ನೋಡಿ. ಸರಿ ನಡೀರಿ, ಆ ನೇಹಂಗೆ ಪಾಪ ಕೊಡೋಣ ಮೊದ್ಲು. ಪಾಪ ಅವಳು ಎಷ್ಟು ಹೊಟ್ಟೆ ಹೊರ್ಕೊಂಡಿದ್ದಾಳು. ನೆನೆ ಮಗು ಬರುತ್ತೆ ಅಂತ ಹೇಳಿ ಬಹಳ ಖುಷಿಯಾಗಿದ್ಲು. ಅದ್ರಾಗ ಇವಾಗ ತಗೊಂಡ್ ಹೋಗ್ತಿದೀವಿ. ಇವತ್ತು ಬರೋಷ್ಟು ಟೈಮ್ ಆಗ್ಬಿಡ್ತು. ನಡೀರಿ. ಹೌದು ಮೇಡಮ್ ಅವರೇ, ಬಾಳೆ ಚಗ್ಗಿ ಇತ್ತಲ್ಲ, ಅದಕ್ಕೆ ಬಾಳೆ ಯಾರು ತಂದು ಕೊಟ್ಟಿದ್ದಿಲ್ಲ. ಅದಕ್ಕೆ ತಗೊಂಡೋಗಿ ಕೊಡಿ ಅಂದ್ಬಿಟ್ಟು ಅವ್ರ ಕೊಟ್ಟು ಕಳ್ಸಿದ್ರು. ಅವರು ನಾನಾತ್ ಮಗನ್ ತಗೊಂತೀವಿ, ಅನಾಥಾಶ್ರಮಕ್ಕೆ ಹೋಗಿ ಮಗುನ್ ತಗೊಂತೀವಿ ಅಂತ ಹೇಳಿ ಅವ್ರು ಹೇಳ್ತಿದ್ರಂತೆ. ಹೆಂಗೋ ನೀವ್ ಹೇಳಿದ್ರಿಂದ ಅದನ್ನು ಒಳ್ಳೇದಾಗ್ತದೆ ನೋಡಿ. ಒಂದ್ ಅನಾಥ ಮಗು ಒಬ್ರು ಮನೆಯಾಗ ಬೆಳೆಯುತ್ತೆ. ಸರಿ ನಡೀರಿ ಹೋಗೋಣ. ನೋಡ್ದ ಮಗನೆ, ನಿಮ್ಮ ಅಪ್ಪನವ ನಿಮ್ಮ ಅಜ್ಜಿನ ಮಾಡ್ರ ತಪ್ಪ ನೋಡು. ಬಾಣ್ತನಕ ಯಾರು ಮಾಡ್ದಂಗ ನಾವಿಬ್ರ ಕುಂತೀವಿ. ಪಾಪ ಲಕ್ಷ್ಮಕ್ಕಂಗ್ ಗೊತ್ತಾಯ್ತೋ ಇಲ್ಲ ಅವ್ರ ಅತ್ತೆ ಮಗ ಏನಾರ, ಅತ್ತೆನವ್ರ ಗಂಡನ ಏನಾರ ಅಂತಾರ ಅಂದ್ಬಿಟ್ಟು ಬಂದಿಲ್ವೋ ಏನು. ಆಯಮ್ಮಂಗಾರು ಗೊತ್ತಾಗಿದ್ರ ಬಂದ್ಬಿಡೋಳು ಲಕ್ಷ್ಮಕ್ಕನಾರು ಪಾಪ. ಏನ್ ನೇಹೋರೆ, ಮಗನ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ಕೊಂಡು ದೀಪ ಕಳ್ಕೊಂತ ಕುಂತೀರಾ? ಅಳ್ಬಾರ್ದ್ರಿ. ಸ್ಟಿಚಿಂಗು ನೆನೆ ತನ ಬಿಚ್ಚಾರ. ಈ ತರ ಹೇಳ್ಕೊಂಡ್ ಕುತ್ಕೊಂಡ್ರೆ ಯಾವ್ದಕ್ಕಾಗುತ್ತೆ ಹೇಳಿ? ನಾಳೆ ಬೇರೆ ಡಿಸ್ಚಾರ್ಜ್ ಮಾಡ್ತೀವಿ ಅಂದವ್ರ, ಇಲ್ಲ ಇವತ್ತೇ ಮಾಡಿದ್ರು ಮಾಡ್ತೀವಿ ಅಂದವ್ರ. ಹಿಂಗ್ ಹೇಳ್ಕೊಂಡ್ ಕುತ್ಕೊಂಡ್ರೆ ಏನ್ ಬರುತ್ತೆ ಹೇಳಿ? ಅಲ್ಲ ಮೇಡಮ್ ಅವ್ರೆ, ಅಳ್ಬಾರ್ದು ಅಂತ ಏಟೆ ಅನ್ಕಂದ್ರು ಮಗು ಅನ್ನೋದು ಏಟ್ ಮಟ್ಗಿರುತ್ತೆ ಹೇಳಿ? ನಮ್ಮ ಮಕ್ಳನ್ನ ನಾವು ಏಟ್ ಕಷ್ಟ ಬಿದ್ದು ಎತ್ತಿ ಸಾಕಿ ಸಾಕ್ಬೇಕು ಅಂತ ಅಷ್ಟು ಖುಷಿಯಾಗಿರ್ತೀವಿ. ಆದ್ರೆ ಹಿಂಗ ಕತ್ಕೊಂಡು ಹೋದಾಗ ಏಟ್ ಮನ್ಸಿಗೆ ಬೇಜಾರಾಗುತ್ತೆ ಹೇಳಿ? ಅದಕ್ಕೆಲ್ಲ ನಿಮ್ಮ ಅತ್ತೆ ನಿಮ್ ಗಂಡನ ಪೇಷಂಟ್ ಜೈಲಲ್ಲಿ ಕಂಬಿ ಎಣಿಸ್ತಿದ್ದಾರೆ. ತಲೆ ಕೆಡಿಸ್ಕೊಂಬಿಡಿ, ಸುಮ್ಮನಿರಿ. ಅವ್ರು ಮಾಡಿದ್ದನ್ನೇ ಏಕೆ ಅವ್ರಿಗೆ ಸಾಕ್ಸ್ತಿನೇ ಆಗ್ತೈತಿ. ಅವರು ಹಂಗ ಬುದ್ಧಿ ಕಲಿಬೇಕು. ಇಲ್ಲ ಅಂದಿದ್ರೆ ಗೊತ್ತೇ ಆಗ್ತಿದಿಲ್ಲ ನೋಡಿ ಯಾವ ತರ ಇದಾರೆ ಅಂತ. ಅದು ಈ ಹಾಸ್ಪಿಟ್ಲ್ ಮೇಡಮ್ ಮೊದ್ಲು ಅವ್ರ ಹೆಸರು ಏನೋ ಇತ್ತಂತೆ ಕಣ್ರಿ, ಕಲ್ಪನಾ ಏನೋ ಇತ್ತಂತ. ಅವ್ರು ಆ ಮೇಡಮ್ ಇದ್ರಾಗ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಆಯಮ್ಮನುವೆ ಓಡೋಗ್ಬಿಟ್ಟಿದ್ದಾಳೆ. ನಾನ್ ಇಂತ ಮಾಡ್ಬಿಟ್ಟೆ ಅಂತ ಬಿಟ್ಬಿಟ್ಟೆ ಅಂತೇಳಿ. ಅಲ್ಲ ಮೇಡಮ್ ಅವರೇ, ಬಳ್ಳಾರಿಯಿಂದ ಹುಬ್ಳಿಗ್ ತಗೊಂಡ್ ಹೋಗೋರಲ್ಲ ಮಗುನ ಯಾವ ತರ ಇರ್ಬೇಕು? ನಂಗೆ ಪೊಲೀಸ್ ಅಮ್ಮ ಫೋನ್ ಹಚ್ಚಿದ್ರು. ನನ್ ಫೋನ್ ನಂಬರ್ ಇಸ್ಕೊಂಡ್ ಹೋಗಿದ್ರು. ಅವರೇ ಮಾಡಿ ಹೇಳಿದ್ರು, ನಿಮ್ ಮಗುನ ಇವತ್ ಕರ್ಕೊಂಡ್ ಬರ್ತೀವಿ ಅಂತ. ಆ ಕಡೆ ಮಗು ಬರ್ತಿದೆ ಅನ್ನೋ ಖುಷಿ, ಈ ಕಡೆ ನಮ್ಮ ಅತ್ತೆನೂ ಇಲ್ಲ, ನನ್ ಗಂಡನೂ ಇಲ್ಲ ಆರೈಕೆ ಮಾಡಿಸ್ಕೊಳಕ. ನಮ್ಮ ಅಪ್ಪ ಅಮ್ಮನ ಮನೆಯವ್ರಂತೂ ಒಬ್ರು ಬಂದಿಲ್ಲ. ಒಬ್ಳೆ ಆಗ್ಬಿಡ್ತೀನಲ್ಲ ಮಗು ನೋಡ್ಕೊಳಕ್ಕೆ ಅನ್ನೋದೊಂದು ಯೋಚನೆ ಇದೆ ಮೇಡಮ್ ಅವರೇ.
ಅಯ್ಯೋ ಪೊಲೀಸ್ ಸಾಮಾನ್ಯ ಹೇಳ್ತಿದ್ರು ನಿಮ್ಮವ್ರು ಬಹಳ ಒಳ್ಳೆಯವರಂತೆ, ಯಾರು ಬಾಣ್ತನ ಮಾಡ್ತಾರೆ ಯೋಚನೆ ಮಾಡ್ಬೇಡಿ. ಇವ್ರನ್ನ 6 ತಿಂಗಳು ಗಂಟ ಬಿಡಕಿಲ್ಲ ಅಂತಿದ್ರು. ಬೇಲ್ಗಿಲ್ ಕೊಟ್ಟಾರಂದ್ರ 1 ತಿಂಗಳು 15 ದಿನಕ್ಕ ಬಿಡ್ತಾರಂತ. ಕೊಟ್ಟಿಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಬಿಡಕಿಲ್ಲ ಅಂತೆ. ಹೆಂಗೋ ನಿಮ್ ಮಗು ನಿಮ್ ಕೈಯಾಗ ಸೇರ್ತಿದೆಯಲ್ಲ, ನಮಗೂ ಅದೇ ಖುಷಿ ನೋಡಿ. ಆದ್ರೂ ನಿಮ್ ಮಗ ಬಾಳ್ ಮುದ್ದಾಗಿದ್ದಾನೆ ಬಿಡ್ರಿ, ನಿಮ್ ತರನೇ ಇದ್ದಾನೆ. ಅವ್ರ ಅಪ್ಪನ ಹೋಲ್ಕೆ ಅಂತ ಒಂಚೂರು ಇಲ್ಲ. ಮಗ್ಳಾವ್ ತರ ಇದ್ದಾಳೆ ನೋಡ್ಬೇಕು. ನನಗೂ ಅದೇ ಕ್ಯೂರಿಯಾಸಿಟಿ ಇದೆ. ನಂಗಂತೂ ಟ್ವಿನ್ಸ್ ಮಕ್ಳಾಗಿರೋದಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಿಮ್ ಟ್ವಿನ್ಸ್ ಮಕ್ಳು ಅಂದಾಗ ನನ್ಗೆ ಬಾಳ್ ಖುಷಿ ಆಯ್ತು ಗೊತ್ತಾ. ಈ ತರ ಟ್ವಿನ್ಸ್ ಮಕ್ಳಾಗಿದೆ, ಅವ್ರ ಮಗು ಈ ತರ ಇದ್ ಮಾಡಿದಾರೆ ಅಂದಾಗ ಬೇಜಾರಾಯ್ತು. ಅದೇ ಟ್ವಿನ್ಸ್ ಮಕ್ಳು ಇದಾವೆ ಅಂತ ಅಂದಾಗ ಬಾಳ್ ಖುಷಿ ಆಯ್ತ್ರಿ. ತಗೊಳ್ಳಿ ನೇಹವರೇ ನಿಮ್ ಮಗು. ಪೊಲೀಸ್ ಅವರು ಹುಡಿ ಕೊಟ್ಟಿದ್ದಾರೆ ನೋಡಿ ನಿಮ್ ಮಗ್ಳು. ಏಟ್ ಮುದ್ದಾಗಿದ್ದಾಳೆ ಗೊತ್ತಾ ನಿಮ್ ಮಗ್ಳು. ತುಂಬಾನೇ ಮುದ್ದಾಗಿದ್ದಾಳೆ. ನನ್ಗಂತೂ ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ. ಯಾವ ತರ ಇದ್ದಾಳೆ ನೋಡಿ ನಿಮ್ ಮಗ್ಳು. ಕೊಡಿ ಸರ್ ಮೊದ್ಲು ಎತ್ಕೊಂಡ್ ಮುದ್ದಾಡ್ಬಿಡ್ತೀನಿ. ಅಯ್ಯೋ 7 ದಿನ ಆಗಿತ್ತು ನನ್ ಮಗಳನ್ನ. 5 ದಿನನೇ 6 ದಿನನೇ ಆಗೋಯ್ತು ನನ್ ಮಗಳನ್ನ ನೋಡ್ದಂಗಾಗಿ. ಇವತ್ತು 6 ದಿನ ಆಯ್ತು. ಬಾಳ ಹೊಟ್ಟೆ ಉರಿತಿತ್ತು. ಮೇಡಮ್ ಅವರೇ ಕೊಡಿ ಸರ್ ಕೊಡಿ. ನೋಡ್ರಿ ಕೃಷ್ಣಪ್ಪರೇ, ಮೇಡಮ್ ಸರ್ ಎಲ್ಲ ಬರ್ತಿದಾರೆ ಭಯಕ. ಎಷ್ಟು ಖುಷಿಯಾಗಿದೆ ನೋಡಿ ಅವ್ರಿಗೆ. ಅದೇ ಅಲ್ಲ ಹೆತ್ತ ತಂದೆ ತಾಯಿ ಪ್ರೀತಿ ಅಂದ್ರೆ. ಓನ ಮಗ್ಳೇ, ನಿನ್ನ ಅಪ್ಪ ಮಾರ್ಬಿಟ್ಟಿತ್ತ ನೋಡು. ಎತ್ಕರಳು ಯಾವ್ದ ಕಾರಣಕ್ಕೂ ಬಿಡಕ್ಕಿಲ್ಲ. ಹೆಂಗ್ ಬಂದ್ಬಿಟ್ಟೆ ನನ್ನ ಹತ್ರ ನೀನು. ಅಯ್ಯೋ ಮಗಳೇ, ಮುದ್ದು ಬಂಗಾರಿ, ನನ್ ಮುದ್ದು ರಾಣಿ ನೀನು. ನಿನ್ನ ರಾಜ್ಕುಮಾರಿ ತರ ಸಾಕ್ತೀನಿ ಆಯ್ತಾ. ನಿಮ್ಮ ಅಪ್ಪನ ಬುದ್ಧಿ ಬರ್ತರೋ ಸಾಕ್ತೀನಮ್ಮ ನಿನ್ನ. ನೋಡುದ್ರಿಂದ ಯಾವ ತರ ಮಾತಾಡ್ತಿದಾರೆ ಪೊಲೀಸರೇ. ನನ್ಗಂತೂ ಬಹಳ ನಗು ಬರ್ತಿದೆ ನೀವು ಮಾತು ಕೇಳಿ. ನೋಡಮ್ಮನೆ ಹಂಗ ಮಗಳೇ, ಹಂಗ ಹಿಂಗ ನಿಮ್ಮ ಅಪ್ಪನ ಬುದ್ಧಿ ಬರದ್ರ ಹತ್ರ ಕಾಪಾಡ್ತೀನಿ ಅನ್ಕೊಂಡು. ಅದೇ ಅಲ್ಲ ತಂದೆ ತಾಯಿ ಪ್ರೀತಿ ಅಂದ್ರೆ. ತಂದೆ ಕೈ ಬಿಟ್ರು ತಾಯಿ ಯಾವ್ದೇ ಕಾರಣಕ್ಕೂ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಅದೆಲ್ಲ ಸರಿ ಮೇಡಮ್ ಅವ್ರೆ, ನಿಂಗ್ ನಾದ್ನಿನೂ ಇದ್ದಾಳೆ ಅಂತಂದ್ರಿ, ನನ್ ಗಂಡನ್ ತಂಗಿ ಅವ್ರನ್ನು ಕರೆಸ್ತೀವಿ ಅಂತಂದ್ರಿ, ಎಲ್ರಿ ಬಂದೇ ಇಲ್ಲ ಅವರು. ಅದೊಂದ್ ದೊಡ್ಡ ಕತೆ ಆಗಿ ಕುಂತೈತಿ. ಅವ್ರಿಗೆ ಪಾಪ ಆಕ್ಸಿಡೆಂಟ್ ಆಗ್ಬಿಟ್ಟೈತಿ ಅವಯಿಂದ. ಇಲ್ಲ ಅಂದ್ರೆ ನಿಮ್ಮ ಅತ್ತೆನ ಇವತ್ತು ಒಂದ್ ಗತಿ ಕಾಣಿಸಿದೆ ಎಮ್ಮಂಗ. ಎಲ್ಲೈತು ಏನಾಯ್ತು ಮಗು ಅಂತೇಳಿ. ಆದ್ರೆ ಏನ್ ಮಾಡೋದು, ಆ ಮಗುನ 18 ವರ್ಷದ 20 ವರ್ಷದ ಹಿಂದೆನೆ ಹುಡುಗಿನ 24 ವರ್ಷ ಅನ್ಕೊಂತೀನಿ, 24 ಇರ್ಬೇಕು. ಅವಾಗ್ಲೇ ತಗೊಂಡೋಗ ಮಗುನ ಬೇರೆ ಕಡೆ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಆ ಹುಡುಗಿಗೆ ಮದ್ವೆನೂ ಮಾಡಿಲ್ಲ, ಏನೂ ಇಲ್ವಂತೆ. ನನಗೆ ನಿನ್ನೆ ಡೀಟೇಲ್ ಹೇಳ್ಬೇಕಾದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು. ಫೋನಾಗ ಅದನ್ನೇ ಮಾತಾಡ್ತಿದ್ರು. 24 ಇರ್ಬೇಕು ಮೇಡಮ್, ಕಂಟಿನ್ಯೂ ಅವಳು ಒಂದೇ ವರ್ಗ ಅಂದ್ರೆ 24-25 ನಡೀತಿದೆ. ಆದ್ರೆ ಈ ತರ ಮಾಡ್ಕೊಂಡಿದಾರೆ ನೋಡಿ ಅಂತ ಹೇಳ್ತಿದ್ರು. ಅಲ್ಲ ಮೇಡಮ್ ಅವ್ರೆ, ತನ್ನ ಹೆತ್ತ ಮಕ್ಕಳನ್ನ ಹಿಂಗ ಕೊಟ್ಟು ಬಿಡ್ತಾರಲ್ಲ, ಬಿಟ್ಟು ಬಂದ್ಬಿಡ್ತಾರಲ್ಲ, ಒಟ್ಟೆ ಉರಿಯಕ್ಕಿಲ್ಲ ಏನ ಅವ್ರಗ. ಅಷ್ಟ್ ತಿಂಗಳು ಎತ್ತಿ ಒತ್ತಿ ಆತರ ಒತ್ತಾಗ ಏಟ್ ಕಷ್ಟ ಇರುತ್ತೆ. ನನ್ ಮಗುನ ಕೈಯಾಗ ಹಿಡ್ಕೊಂತೀನಿ ಅನ್ನೋ ಖುಷಿ ಹೆಂಗಿರುತ್ತೆ. ಹೆಣ್ಣಾರು ಅಲ್ಲಿ ಗಂಡಾರು ಅಲ್ಲಿ ನೋಡ್ಕೊಬೇಕು ಅನ್ನೋದು ಇಷ್ಟು ಇಲ್ವಲ್ಲ ಈಗಿನ ಸಮಾಜಕ್ಕೆ. ಹೆಣ್ಣು ಬರೀ ಇದೇ ಶೋಷಣೆ ಆಗ್ಬಿಟ್ಟಿದೆ. ಅದೇ ಗಂಡ್ ಮಗು ಆಗ್ಬಿಡ್ಲಿ, ಅಯ್ಯೋ ನಮ್ಮ ಮನೆಗೆ ವಾರಸ್ತಾರ ಹುಟ್ಬಿಟ್ಟ. ಅದೇ ಹೆಣ್ಮಗು ಆಗ್ಬಿಟ್ರೆ ಯಾಕಾದ್ರೂ ಹುಟ್ಟದ್ಲೆ ಅಂತ ಹೆಣ್ಮಗು. ಎಲ್ಲಾನು ಬಿಟ್ರೆ ಹೆಣ್ಣು ಗಂಡು ಎರಡು ಸಮಾನತೆಯಾಗಿರುತ್ತೆ. ಭಗವಂತನ ಕೈಯಾಗಿರುತ್ತೆ ಮೇಡಮ್ ಯಾವ್ದನ್ನೇ ಆದ್ರೂ. ಈಗ ಅಕಸ್ಮಾತ್ ಅವರು ಗಂಡ ಆಗ್ಬಿಟ್ಟಿದ್ರೆ ಕೊಟ್ಬಿಡ್ತಿದ್ರ, ಎರಡು ಗಂಡೆ ಆಗ್ಬಿಟ್ಟಿದ್ರೆ ಕೊಟ್ಬಿಡ್ತಿದ್ರ. ಯಾವ ತರ ಇದೆ ನೋಡಿ ಮೇಡಮ್ ಇವ್ರದ್ದು. ಯಪ್ಪ, ನಾನು ಬಾಳ ಮಂದಿನ ಯಾರನ್ನೂ ನೋಡಿಲ್ಲ ನೇಹ. ನನ್ ಮಗು ಇರ್ಲಿ ಅಂತ ಕಾಪಾಡ್ಕೊಳ್ಳೋರೆ ಬಾಳ ಮಂದಿ ಇರ್ತಾರೆ. ಆದ್ರೆ ನಿಮ್ ಅತ್ತೆ ಒಬ್ಳೆ ನನ್ಗೆ ಹೆಣ್ಮಗು ಬೇಡ ಅಂತ ಹೇಳಿ ತಗೊಂಡೋಗಿ ಅವ್ರ ಅತ್ತೆ ಮಾತು ಕೇಳ್ಕೊಂಡು ತಗೊಂಡೋಗ್ಬಿಟ್ಟಿರೋದು. ಅವ್ರ ಬುದ್ಧಿ ನಿಮಗ್ ಬಂದಿಲ್ಲ ನೋಡಿ. ನನ್ ಮಗಳು ಬೇಕು ಅಂತೇಳಿ ಎಷ್ಟು ದಿನ ಹತ್ತಿದ್ಯಾ, 6 ದಿನ ತವಿಂದ ಒಂದೇ ಸಮ ಹತ್ತಿದ್ಯಾ ಮಗು ಬೇಕು ಅಂತೇಳಿ. ಹಂಗೂ ಹಿಂಗೂ ತಾಯಿ ಹತ್ರ ಸೇರ್ತಲ್ಲ, ನಮ್ಗೆ ಅದ ಖುಷಿ ಐತಿ. ಹೌದ್ರಿ ಮೇಡಮ್ ಅವರ, ಎಲ್ಲ ನಿಮ್ಮಿಂದನ ಆಗಿರೋದು. ಪೊಲೀಸ್ ಆಫೀಸರು ಮನ್ಸ್ ಮಾಡಿದ್ರೆ ಎಲ್ಲಿಂದ ಹೆಂಗ್ ಬೇಕಾದ್ರೆ ಮಗುನ್ ತರಿಸ್ತಾರ ಅನ್ನಕ ಇದಾ ಕಾರಣ ಐತಿ ನೋಡಿ. ಅವ್ರು ಅಮೆರಿಕ ಅಂತ ಹೇಳ್ಬಿಟ್ಟಿದ್ರು. ಅಯ್ಯೋ ಅಮೆರಿಕಕ್ಕೆ ಇಲ್ಲಪ್ಪ ಹುಡ್ಕದು ಮಾಡೋದು ಅನ್ಕೊಂಡಿದ್ವಿ. ಅವ್ರ ಇಲ್ಲ ಸಿಕ್ತಲ್ಲ, ಎಷ್ಟು ಸಾಲುವಾಗಿ ಎಷ್ಟು ಚೆನ್ನಾಗಿ ಜಾಣ್ಮೆಯಿಂದ ಹುಡಿಕೊಟ್ಟಿದ್ದೀರ ಮಗುನ ನೋಡಿ. ಅವ್ರ ತಾಯಿ ಹತ್ರ ಮಗು ಸೇರಿದ ತಕ್ಷಣ ಎಷ್ಟು ಒಪ್ಪಿಗೆ ಇರುತ್ತಲ್ಲ. ಹೌದ್ರಿ ಕಾಮಿನೇನಿ ಅವರ, ಎಲ್ಲಾನು ಅಷ್ಟೇನೆ. ಯಾವ್ದಾಗುತ್ತೆ ಅಂತ ಟೈಮಾಗ ಆಗ್ಬಿಟ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ ಮಗುನ ಈ ತರ ಕಿಡ್ನಾಪ್ ಮಾಡೋದ್ರಿಂದ ಏನ್ ಬರುತ್ತೆ ಹೇಳಿ, ಕೊಟ್ಬಿಡೋದ್ರಿಂದ ಮಾಡೋದ್ರಿಂದ ಮುಂದೆ ಅವು ಬೆಳೀತಾ ಈಗ ಅವ್ರಿಗೇನ ಮಗು ಆಯ್ತು ಅಂದ್ರೆ ಈ ಹುಡುಗಿನ ಕೀಳಕ್ ಕಾಣೋದು ಮೆಟ್ಟೋದು ಇಂಥವೆಲ್ಲ ಬರ್ತವೆ. ಅದ್ರ ಬದಲು ನಮ್ಮ ಮಕ್ಳು ನಮ್ಮ ಹತ್ರನೇ ಇದ್ರೆ ಚಂದ ಅಂತ ಹೇಳಿ ಬೆಳೆಸ್ಕೊಂಡು ಹೋಗ್ಬೇಕು. ಇವಾಗ ನಮ್ಮ ಅಪ್ಪ ನಮ್ಮಂಗ್ ಗೊತ್ತಿತ್ತಾ ನಾನ್ ಪೊಲೀಸ್ ಆಗ್ತೀನಿ ಅಂತ ಹೇಳಿ. ಎಲ್ಲ ಅವ್ರವ್ರ ಲಕ್ಕು ಹೆಣ್ಮಕ್ಳು ಆಗ್ಬಿಟ್ಟಿದಾರೆ ಅಂತ ಹೇಳಿ ದೂರ ತಳ್ಳೋದಲ್ಲ. ಕೊನೆ ಲಾಸ್ಟ್ಗೆ ಒಂದೊಂದ್ಸರಿ ಮಗನೇ ಎಲ್ಲದಕ್ಕೂ ಆಗಲ್ಲ. ಹೊರಿತಾನ ಕಾಲಲ್ಲಿ ಕುಡ್ದು ಬಂದು, ಅಯ್ಯೋ ನಿಮ್ಮನ್ನ ನೋಡ್ಕೊಬೇಕ ಹೋಗಿ ಅಂತೇಳಿ. ಆದ್ರೆ ಹೆಣ್ಮಕ್ಳು ಹಂಗಲ್ಲ, ನಮ್ಮಮ್ಮ ನಮ್ಮ ತಾಯಿ ಅಂತ ಒಬ್ಬೊಬ್ರು ಬರ್ತಾರೆ. ನಾನು ಎಲ್ಲಾ ಹುಡುಗರ ಬಗ್ಗೆನೇ ಹೇಳ್ತಿಲ್ಲ. 1% ಹುಡುಗರು ಓದಿಯವರೇ ಇರ್ತಾರೆ ಬಾಳ್ ಮಂದಿ. ಏನಕ್ಕಂದ್ರೆ ಅವ್ರಿಗೆ ಟಾರ್ಚರ್ ಕೊಟ್ಟಿರ್ತಾರೆ, ಅವ್ರ ಹೆಂಡತಿಗೆ ಟಾರ್ಚರ್ ಕೊಟ್ಟಿರ್ತಾರೆ ಅಂತೇಳಿ. ಆದ್ರೆ ಅವ್ರ ಹೆಣ್ಮಕ್ಳು ಕಷ್ಟನ ಸುಖನ ಬರ್ತಾರೆ. ಇದೊಂದು ಭರವಸೆ. ಹೌದ್ರಿ ಮೇಡಮ್ ಅವರ, ಈಗಿನ ಕಾಲದಾಗ ಯಾವ ಹೆಣ್ಮಕ್ಳು ಎಲ್ಲಾ ಗಂಡ್ಮಕ್ಳು ಒಳ್ಳೆಯವರೇನೆ. ಯಾರು ಹೆಣ್ಣಂಗ ಗಂಡಿಂಗ, ಹೆಣ್ಗಿಂತ ಮೇಲೆಚ್ಚು ಗಂಡುಗಿಂತ ಹೆಣ್ಗೆ ಮೇಲೆಚ್ಚು ಇದಿರಬಾರ್ದು. ಎರಡು ಸರಿಸಮಾನಾಗಿದ್ರೆ ಬಾಳ್ವೆ ಚೆನ್ನಾಗಿರುತ್ತೆ ನೋಡಿ. ಇವ್ರ ಅತ್ತೆನವೇ ಇವ್ರ ಗಂಡನ ಮಾಡಿದ ಕಿತಪತಿಯಿಂದ ಈಗ ಹಾಸ್ಪಿಟ್ಲಿಗೆ ಒಬ್ಬಕ್ಕಿನೇ ಬಿಟ್ಟೋಗಾರ. ಈಗ ಅವ್ರೂರಲ್ಲೇನೋ ಬಿಡಿ ಒಳ್ಳೆಯವರು ಜನ ಇದಾರೆ, ಎಲ್ಲಾರು ವಯಸ್ಸಾಗಿರೋರು ಇದಾರೆ, ಯಾರು ಒಬ್ರು ಬಾಣ್ತನ ಮಾಡ್ತಾರೆ ನೋಡ್ಕೊಂತಾರೆ. ಆದ್ರೆ ಬೇರೆ ಕಡೆ ಆಗ್ಬಿಟ್ರೆ ನೋಡ್ತಾರೇನ, ಅಯ್ಯೋ ಎತ್ತು ಬಂದವಳು ನೋಡೋರ ಅತ್ತೆ ಮಾವನ ಹತ್ರ ಮಾಡಿದ್ರು ಬಿಟ್ರು ಅಂತೇಳಿ ಮಾತಾಡೋರೆ ಬಾಳ್ ಮಂದಿ ಇರ್ತಾರೆ ಮೇಡಮ್ ಅವ್ರೆ. ನನ್ ಮಗಳು ಸಿಕ್ಕುದ್ಲಲ್ಲ, ಅದಕ್ಕಿಂತ ಖುಷಿ ಇನ್ನೇನೂ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನನ್ ಮಗಳು ನನ್ ಕೈಯಾಗ ಬಂದು ಇನ್ನು ಊರಕ್ ಹೋಗ್ಬೇಕು. ಇವತ್ತೇ ಡಿಸ್ಚಾರ್ಜ್ ಮಾಡ್ತಾರೋ ನಾಳೆ ಡಿಸ್ಚಾರ್ಜ್ ಮಾಡ್ತಾರೋ ಗೊತ್ತಿಲ್ಲ. ಲಕ್ಷ್ಮಕ್ಕಂಗ ಅವ್ರಿಗೆಲ್ಲ ಹೇಳ್ಕೊಬೇಕು. ಏನು ಮಾಡಕ್ ಆಗಲ್ಲ. ಇವರು ತಪ್ಪು ಮಾಡಿದಾರೆ ಅಂದ್ರೆ ಶಿಕ್ಷೆ ಅನುಭವಿಸೇ ಬರ್ಲಿ ಹೊರಕ್ಕೆ. ನನ್ ಮಗುನ ಹೆಂಗೆ ಕೀಳಾಕ್ ಕಾಣಿಸಿದ್ರು ಇವ್ರು. ಮಂದಿ ಹತ್ರ ಕರ್ಕೊಂಡ್ ಹೋಗ್ಬಿಟ್ರು, ಬುದ್ಧಿ ಕಲೀಲಿ ಅವ್ರನ್ನ.
ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.